ಇವತ್ತು ಲೇಟಾಗಿ ಎದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ಲೇಜಿ ಡೇ ಅನ್ಬೋದು. ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ತಲೆನೇ ಓಡ್ತಾ ಇಲ್ಲ. ಒಂಥರ ಆರಾಮ್ಸೆ ಕೂತ್ಕೊಳ್ಳೋಣ ನಿಂತ್ಕೊಳ್ಳೋಣ ಹೀಗೆ ಅನ್ನಿಸ್ತಾ ಇತ್ತು. ಬೇಗ ಇದ್ದಾಗ ಸ್ವಲ್ಪ ಚುರುಕಾಗಿ ಕೆಲಸ ಎಲ್ಲ ಮಾಡ್ಕೊತೀನಿ. ಲೇಟಾಗಿದ್ದಾಗ ಈಗಿನ ಅಪ್ಸೆಟ್ ಅನಿಸುತ್ತೆ, ಯಾರು ಮಾಡ್ತಾರೆ ಅಂತ ಅನಿಸುತ್ತೆ. ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಬೇಗ ಎದ್ದೇಳೋದ್ರಿಂದ ಲೇಟಾಗಿದ್ದಾರೆ ಅಂತೇಳಿ ನನ್ನ ಜೊತೆ ಶೇರ್ ಮಾಡಿ. ಹೇಗೂ ಲೇಟಾಗಿದ್ದಿದೆ ಅಂತ ಹೇಳ್ಬಿಟ್ಟು ನೈಟ್ದು ಚಿಕನ್ ಕರಿ ಇತ್ತು, ಅದಕ್ಕೇ ಚಪಾತಿ ಮಾಡಿ ಟಿಫನ್ ಕೆಲಸನ ಮುಗಿಸ್ಕೊಂಡ್ಬಿಟ್ಟೆ. ಹಾಲಿನ ಕೆನೆನ ಡ್ರೈ ಸ್ಕಿನ್ ಅವರು ಫೇಸ್ಗೆ ಹಚ್ಕೊಂಡ್ರೆ ಫೇಸ್ ತುಂಬ ಸಾಫ್ಟ್ ಆ್ಯಂಡ್ ಮಾಯ್ಶ್ಚರೈಸ್ ಆಗಿರುತ್ತೆ. ಒಂದು ಸಲ ಡ್ರೈ ಸ್ಕಿನ್ ಇರೋರು ಟ್ರೈ ಮಾಡಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈ ಬಿಸಿಲಲ್ಲಿ ಸಾಕಾಗ್ಬಿಟ್ಟಿತ್ತು. ಮಜ್ಜಿಗೆ ಮಾಡ್ಕೊಂಡು ಕುಡಿದು ಕೋಳಿ ನಿದ್ದೆ ಎಲ್ಲ ಮಾಡಿಕೊಂಡು ಸ್ವಲ್ಪ ದಂಟಿ ಸೊಪ್ಪು ತೊಗೊಂಬಂದಿದ್ದೆ, ಅದನ್ನೆಲ್ಲ ಬಿಡಿಸ್ಬಿಟ್ಟು ನೈಟಿಗೆ ದಂಟಿ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸೈಡು ರೈಸಿಗೆ ಅನ್ನ ಇಟ್ಕೊಂಡು ಇನ್ನೊಂದು ಸೈಡ್ ಪಲ್ಯ ಮಾಡ್ಕೊಂಡು ಸೇಮ್ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ನಾನು ದಂಟಿ ಸೊಪ್ಪು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಯಾವ ಸೊಪ್ಪಲ್ಲಿ ಬೇಕಾದರೂ ಪಲ್ಯ ಮಾಡ್ಕೊಬೋದು. ಇದಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಒಣಮೆಣ್ಸಿಕಾಯಿ, ಕರಿಬೇವು, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಕಟ್ ಮಾಡಿರೋ 2 ಈರುಳ್ಳಿನ ಸೇರಿಸ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸೊಪ್ಪನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ, ನೀರೇನು ಸೇರಿಸೋದು ಬೇಡ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿನ ಸೇರಿಸಿದ್ರೆ ದಂಟಿ ಸೊಪ್ಪಿನ ಪಲ್ಯ ರೆಡಿ. ಇವತ್ತು ಊಟಕ್ಕೆ ಅಂದ್ಬಿಟ್ಟು ಪಾಲಕ್ ಪಪ್ಪು, ದಂಟಿ ಸೊಪ್ಪಿನ ಪಲ್ಯ, ಮೊಸರನ್ನ. ಇದ್ರ ಪೂರ್ತಿ ವಿಡಿಯೋ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಫ್ರೀ ಇದ್ದರೆ ಚೆಕ್ ಮಾಡಿ.